ಅಮ್ಮ ದಿವ್ಯಾ ಬಂದ್ಯಾ? ನಿನ್ಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅಜ್ಜಿ. ಆ ಟೈಮಲ್ಲಿ ನಿನ್ಗೇನಾಗತ್ತೋ ಅಂತ ಎಷ್ಟು ಭಯ ಪಟ್ವಿ ಗೊತ್ತಾ? ನಾನು ಕ್ಷೇಮವಾಗಿ ಬಂದಿದ್ದೀನಿ ಅಲ್ವಾ ಅಜ್ಜಿ? ಕ್ಷೇಮವಾಗಿದೆಯಾ ಅಂದ್ರೆ ಅಷ್ಟೇ ಸಾಕಮ್ಮ. ಇಲ್ಲ ಅಂದಿದ್ರೆ ನಿಮ್ಮ ಚಿಕ್ಕಮ್ಮ ಮಾಡಿದ ಕೆಲಸಕ್ಕೆ ಎಲ್ರೂ ನೋವು ಪಡಬೇಕಾಗಿತ್ತು. ಅದಕ್ಕೆ ಕಣೋ ಈ ಮದ್ವೆ ದಿನನೆಲ್ಲ ಆಚರಿಸಬಾರ್ದು ಅನ್ನೋದು. ನಾವು ಮೊದ್ಲೇ ಹೇಳಿದ್ರು ನೀವ್ ಯಾರು ಕೇಳಲಿಲ್ಲ. ಇವಾಗ ಅನ್ಕೊಂಡು ಏನ್ ಲಾಭ? ಇವಾಗ ಏನಾಯ್ತು ಅಂತ? ಏನೂ ಆಗಿಲ್ಲ, ಅದಕ್ಕೆ ಹೀಗೆ ಜೀವಂತವಾಗಿದ್ದು ಮಾತಾಡ್ತಿದೀವಿ ದಿವ್ಯಾ. ಅಲ್ಲ, ಇಂಥವ್ರಿಗೆಲ್ಲ ಫಂಕ್ಷನ್ ಬೇಕಾ? ಇವ್ರ ಮನೆಗೆ ನಾವು ಹೋಗೋದು ಅಗತ್ಯ ಆಯ್ತಾ? ಕೆಲವು ದಿನ ಆ ಮನೆ ಸುತ್ತ ತಿರುಗಿದೀರಾ ಅನ್ನೋ ವಿಷಯ ಮರಿಬೇಡಿ ಅತ್ಗೆ. ನಾವೇನಾದ್ರೂ ಸುಮ್ನೆ ತಿರುಗಿದೀವ ತಂಗ್ಯಮ್ಮ? ಅಲ್ಲಿ ಗಂಗಾ ಇದ್ದಾಳೆ ಅಂತ ಹೋದ್ವಿ. ಗಂಗಾನ ಎಲ್ರಿಂದಾನು ಕಾಪಾಡಿದ್ವಿ. ಗಂಗನ್ ಕಾಪಾಡಿದ್ದು ನೀವಲ್ಲ, ನಾಣಿ ಮೀನಾಕ್ಷಿ. ನಾವ್ ಏನೇ ಮಾಡಿದ್ರು ನಿನಗ್ ಕಮ್ಮಿನೇ ಅಜ್ಜಿ. ಹೊರಗಿನವರು ನಿಮಗ್ ನಮ್ಗಿಂತ ಹೆಚ್ಚು. ಇನ್ನೀ ಜಗಳ ಎಲ್ಲ ಏನು ಬೇಡ. ದಿವ್ಯಾನ ಕಾಪಾಡೋಕೆ ಜೊತೆಯಾಗಿ ಪಕ್ಕದಲ್ಲಿ ಒಬ್ರು ಇರ್ಬೇಕು. ಆ ಒಬ್ರು ಅವಳ ಗಂಡ ಆಗಿರ್ಬೇಕು. ಹೌದಮ್ಮ, ನಾನು ಅಜ್ಜಿ ಮಾತಾಡ್ಕೊಂಡಿದ್ದೀವಿ. ನಿನ್ ಹುಟ್ಟಿದ ಹಬ್ಬಕ್ಕೆ ಅಭಿ ಹೇಗೂ ಬರ್ತಾನೆ. ಅಷ್ಟ್ರಲ್ಲಿ ನಿನ್ಗೊಬ್ಬ ವರನ್ನ ಹುಡುಕ್ಬೇಕು. ಈಗ್ಲೇ ನನಗ್ ಮದ್ವೆ ಯಾಕೆ ಅಜ್ಜಿ? ಮಾಡ್ಕೋಬೇಕು ದಿವ್ಯಾ. ನಿನ್ನ ನಾನಾಗ್ಲಿ ನಿಮ್ಮಜ್ಜಿ ಆಗ್ಲಿ ನಾಣಿನೋ ಕಾಪಾಡಕ್ಕಾಗಲ್ಲ. ನಿನ್ಗೆ ಜೊತೆಯಾಗಿ ಪಕ್ಕದಲ್ಲೇ ರಕ್ಷಣೆಯಾಗಿರೋದು ನಿನಗೆ ತಾಳಿ ಕಟ್ಟಿ ನಿನ್ ಜೊತೆ ಸಪ್ತಪದಿ ತುಳಿಯೋನೇ ಅಮ್ಮ. ಇನ್ಯಾರನ್ನೂ ನಾವು ನಂಬಕ್ಕಾಗಲ್ಲ. ಇಲ್ಲ ಅಜ್ಜಿ, ಅವ್ರು ಹೇಳ್ತಿರೋದು ನಿಜನೇನಮ್ಮ. ನಿಮ್ಗೆ ಗಂಡ ಆಗೋನೆ ನಿಮ್ಮನ್ನ ಕಾಪಾಡಕ್ಕಾಗೋದು. ಅವ್ರ ಮಾತಿಗಿಲ್ಲ ಅನ್ಬೇಡಮ್ಮ. ಆದ್ರೆ ಅಂಕಲ್, ನಿನ್ ಮದ್ವೆ ಮಾಡ್ಬೇಕು ಅನ್ನೋದು ನಮ್ ತೀರ್ಮಾನ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳಮ್ಮ. ಇನ್ಯಾರು? ಆ ಚಾಣಕ್ಯನೇ ಆಗಿರ್ತಾನೆ. ವಿಷಯನೇ ಹೇಳ್ತಾಳೆ ನೋಡಿ. ಹಾಗೇನು ಇಲ್ಲ ಅಜ್ಜಿ. ಇದ್ರೂ ಪರವಾಗಿಲ್ಲಮ್ಮ. ಅವನು ನಿನ್ನ ಕಾಪಾಡೋ ಅಂತವನಾದ್ರೆ ಸಾಕು. ನಿನ್ನ ಪ್ರಾಣಕ್ಕೆ ರಕ್ಷಣೆಯಾಗಿರ್ಬೇಕು. ಮೊದ್ಲು ನಾವು ದೇವಿಪುರಕ್ಕೆ ಹೋಗಿ ಶಾಸ್ತ್ರಿಗಳಿಗೆ ದಿವ್ಯ ಜಾತಕ ತೋರ್ಸೋಣ. ಅದಾದ್ಮೇಲೆ ಸಂಬಂಧಗಳನ್ನ ಹುಡ್ಕೋಣ. ನಾಣಿ, ಎಲ್ರೂ ದೇವಿಪುರಕ್ಕೆ ಹೋಗ್ತಿದೀವಿ. ಪ್ರಯಾಣಕ್ಕೆ ಎಲ್ಲ ತಯಾರಿ ಮಾಡು. ಎಲ್ರು ಯಾಕೆ ಅಜ್ಜಿ? ನಿಮ್ಮ ಆರೋಗ್ಯ ಕೂಡ ಮೊದಲಾಗೆ ಸರಿ ಇಲ್ಲ. ಜೊತೆಗೆ ಈ ವಿಷಯ ನಿತ್ಯ ಅವ್ರಿಗೆ ಗೊತ್ತಾದ್ರೆ ದಾರಿ ಮಧ್ಯದಲ್ಲಿ ಅವರು ಏನಾದ್ರೂ ಪ್ಲಾನ್ ಮಾಡೋ ಅವಕಾಶ ಇದೆ. ಅದಕ್ಕೆ ದಿವ್ಯಮ್ಮ ಜಾತಕ ತಗೊಂಡು ನಾನೊಬ್ನೇ ದೇವಿಪುರಕ್ಕೆ ಹೋಗಿ ಬರ್ತೀನಿ ಅಜ್ಜಿ. ನಾಣಿ ಹೇಳಿದ್ ಕೂಡ ಸಮಂಜಸವಾಗೇ ಇದೆ ಅಜ್ಜಿ. ಹಾಗೆ ಆಗ್ಲಿ. ಹಾಗಾದ್ರೆ ನಾನು ಆ ಕೆಲಸಲ್ಲೇ ಇರ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ ದಿವ್ಯಮ್ಮ. ಮನೆಯಲ್ಲಿ ಇಷ್ಟು ಜನ ಇದೀವಿ. ಆ ನಾಣಿ ಮಾಡೋ ಕೆಲಸ ಏನೋ ನಮಗೆ ಹೇಳ್ಬೋದಲ್ವಾ? ಮನೇಲಿ ಇಷ್ಟು ಜನ ಇದ್ರು ವಿಶ್ವಾಸ ಮಾತ್ರ ಕೆಲವ್ರ ಮೇಲ್ ಮಾತ್ರ ಇರುತ್ತೆ. ಆ ಕೆಲವರಲ್ಲಿ ನೀವಿಬ್ರಂತೂ ಇಲ್ವೇ ಇಲ್ಲ.